ವೆಲ್ಕಮ್ ಟು ಲಕ್ಷ್ಮಿ ಎಡುಪೀಡಿಯಾ. ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಗಗನಸಖಿ ಅಥವಾ ಸೇನಾ ನೇಮಕಾತಿ ಸಮಯದಲ್ಲಿ ಸಂಜೆ ಮಾತ್ರ ಅವರ ಎತ್ತರವನ್ನು ಏಕೆ ಅಳೆಯುತ್ತಾರೆ ಅನ್ನೋದರ ಬಗ್ಗೆ ಒಂದು ಆಶ್ಚರ್ಯಕರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗಗನಸಖಿ ಅಥವಾ ಸೇನಾ ನೇಮಕಾತಿ ಸಮಯದಲ್ಲಿ ಸಂಜೆ ಮಾತ್ರ ಎತ್ತರವನ್ನು ಏಕೆ ಅಳೆಯುತ್ತಾರೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತೆ. ಏರ್ ಹೋಸ್ಟೆಸ್ ಅಥವಾ ಸೇನಾ ನೇಮಕಾತಿಯ ಸಮಯದಲ್ಲಿ ಅವರ ಎತ್ತರ ಹೆಚ್ಚಾಗಿ ಸಂಜೆಯ ಸಮಯವಾಗಿರುತ್ತದೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಇದು ಕಾಕತಾಳೀಯವಲ್ಲ, ಆದರೆ ವೈಜ್ಞಾನಿಕ ಕಾರಣ ಹೌದು. ದಿನದ ವಿವಿಧ ಸಮಯಗಳಲ್ಲಿ ನಮ್ಮ ಎತ್ತರವು ಸ್ವಲ್ಪ ಬದಲಾಗುತ್ತಲೇ ಇರುತ್ತದೆ. ಹಾಗಾದರೆ ಬನ್ನಿ ಈ ಆಸಕ್ತಿದಾಯಕ ಸಂಗತಿಯ ಬಗ್ಗೆ ಏನೆಂದು ಅರ್ಥ ಮಾಡಿಕೊಳ್ಳೋಣ. ವಾಸ್ತವವಾಗಿ ದಿನವಿಡೀ ಕೆಲಸ ಮಾಡಿದಾಗ ಮತ್ತು ಗುರುತ್ವಾಕರ್ಷಣೆಯ ಪರಿಣಾಮದಿಂದಾಗಿ ನಮ್ಮ ಬೆನ್ನುಮೂಳೆಯು ಸಂಜೆ ಸ್ವಲ್ಪ ಕುಗ್ಗುತ್ತದೆ. ಬೆಳಿಗ್ಗೆ ಎದ್ದಾಗ ದೇಹವು ವಿಶ್ರಾಂತಿ ಪಡೆದಾಗ ಬೆನ್ನುಮೂಳೆಯಲ್ಲಿ ಸ್ವಲ್ಪ ನಮ್ಯತೆ ಇರುತ್ತದೆ. ಆಗ ಎತ್ತರ ಸ್ವಲ್ಪ ಹೆಚ್ಚಾಗಿ ಇರುತ್ತದೆ. ನಾವು ಬೆಳಿಗ್ಗೆ ಎದ್ದಾಗ ನಮ್ಮ ಇಂಟರ್ವರ್ಟಿಬಲ್ ಡಿಸ್ಕ್ ಅಂದರೆ ಬೆನ್ನುಹುರಿಯ ನಡುವಿನ ಸ್ಥಳವು ಸ್ವಲ್ಪ ವಿಸ್ತರಿಸಲ್ಪಡುತ್ತದೆ. ಇದು ದೇಹ ಸ್ವಲ್ಪ ಎತ್ತರವಾಗಿ ಕಾಣುವಂತೆ ಮಾಡುತ್ತದೆ. ದಿನ ಕಳೆದಂತೆ ಗುರುತ್ವಾಕರ್ಷಣೆಯು ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಈ ಡಿಸ್ಕ್ಗಳು ಸಂಕುಚಿತಗೊಳ್ಳುತ್ತದೆ. ಇದರಿಂದ 1 ರಿಂದ 1.5 ಸೆಂಟಿಮೀಟರ್ನಷ್ಟು ಎತ್ತರವನ್ನು ವ್ಯತ್ಯಾಸ ಉಂಟುಮಾಡುತ್ತದೆ. ವೈದ್ಯರು ಮತ್ತು ಫಿಟ್ನೆಸ್ ತಜ್ಞರು ಸಹ ಬೆಳಿಗ್ಗೆ ಮತ್ತು ಸಂಜೆ ಎತ್ತರದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವುದು ಸಹಜ ಎಂದು ದೃಢಪಡಿಸುತ್ತಾರೆ. ಅದಕ್ಕಾಗಿಯೇ ನಿಖರವಾದ ಎತ್ತರ ಮುಖ್ಯವಾದಲ್ಲೆಲ್ಲ ಎತ್ತರವನ್ನು ಅಳೆಯಲು ಮಧ್ಯಾಹ್ನ ಅಥವಾ ಸಂಜೆ ಅತ್ಯುತ್ತಮ ಸಮಯವೆಂದು ಪರಿಗಣಿಸುತ್ತಾರೆ. ವಾಯುಯಾನ ಮತ್ತು ರಕ್ಷಣಾ ಪಡೆಗಳು ನಿಗದಿತ ಎತ್ತರದ ಮಾನದಂಡವನ್ನು ಹೊಂದಿವೆ. ಉದಾಹರಣೆಗೆ ಗಗನಸಖಿಯರ ಕನಿಷ್ಠ ಎತ್ತರ 155 ಸೆಂಟಿಮೀಟರ್ ಮತ್ತು ಸೇನಾ ನೇಮಕಾತಿಗೆ ಪುರುಷರು ಮತ್ತು ಮಹಿಳೆಯರಿಗೆ ವಿಭಿನ್ನ ಎತ್ತರವನ್ನು ನಿಗದಿಪಡಿಸಲಾಗಿದೆ. ಬೆಳಿಗ್ಗೆ ಎತ್ತರವನ್ನು ಅಳೆದರೆ ಅದು ಕೃತಕವಾಗಿ ಹೆಚ್ಚಿರಬಹುದು ಮತ್ತು ಅಭ್ಯರ್ಥಿಯು ಅರ್ಹತೆ ಪಡೆಯಬಹುದು. ಆದರೆ ನಿಖರವಾದ ಮತ್ತು ಪರ್ಮನೆಂಟ್ ಎತ್ತರವನ್ನು ತಿಳಿಯಲು ಪರೀಕ್ಷೆಯನ್ನು ಸಂಜೆ ಮಾಡಲಾಗುತ್ತದೆ. ಇದು ನ್ಯಾಯಯುತ ಅವಕಾಶಗಳು ಮತ್ತು ಸರಿಯಾದ ಆಯ್ಕೆ ಖಚಿತಪಡಿಸುತ್ತದೆ. ಅದಕ್ಕಾಗಿಯೇ ವಾಯುಯಾನ ಉದ್ಯಮ ಮತ್ತು ರಕ್ಷಣಾ ಪಡೆಗಳು ಸಂಜೆಯ ಹೊತ್ತಿನಲ್ಲಿ ಅಭ್ಯರ್ಥಿಯ ಎತ್ತರವನ್ನು ಅಳೆಯುತ್ತಾರೆ. ಈ ಆಸಕ್ತಿದಾಯಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.